ಗಾಯ್ಸ್, ಇವತ್ತಿನ ಲೂಟಲ್ಲಿ ಎಲ್ಲರಿಗೂ 150 ರೂಪೀಸ್ ಫಿಕ್ಸ್ ಪ್ರಾಫಿಟ್ ಆಗುತ್ತೆ. ಹೆಂಗೆ ಮಾಡೋದಂತ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಎಲ್ಲರೂ ಜಾಯ್ನ್ ಆಗಿ. ಯಾವುದೇ ಹೊಸ ಅಪ್ಲಿಕೇಶನ್ ಯಾವುದೇ ಬಂದರೂ ನಾನು ಫಸ್ಟು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಯಾವ ಅಪ್ಲಿಕೇಶನ್ ಪೇಮೆಂಟ್ ಕೊಡ್ತಿದ್ದೀವೋ ಇಲ್ಲೋ ಅಂತ ಎಲ್ಲ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಡ್ತಿದ್ದೆ. ಬೇಗ ಎಲ್ಲರೂ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು. ಫಸ್ಟು ನಿಮ್ಮ ಮೊಬೈಲಾಗಿರೋ ಪ್ಲೇಸ್ಟೋರ್ನ ನೀವು ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿಬಿಟ್ಟು ಮೇಲ್ಗಡೆ ನೋಡಿ ನೋಟಿಫಿಕೇಷನ್ ಸಿಂಬಲ್ ಇದೆ. ನೋಟಿಫಿಕೇಷನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಿಕ್ಕಾಪಟ್ಟೆ ಆಫರ್ಸ್ ಶೋ ಆಗ್ತಿರ್ತವೆ. ಪ್ಲೇಸ್ಟೋರಿಂದ ಯಾವ್ಯಾವ ಕೊಟ್ಟಿರ್ತಾರೆ ನಿಮಗೆ ಆಫರ್ಸು. ನಾನು ಯಾವ ಥರ ತೋರಿಸ್ತೀನಿ ಆ ಥರ ಆಫರ್ ಇದ್ದರೆ ಮಾತ್ರ ಮಾಡಿ. ನೋಡಿ 80 ರೂಪೀಸ್ ಅಂತ ಇದೆ, ಕೆಳಗಡೆ ನೋಡಿ 80 ರೂಪೀಸ್ ಅಂತಲೇ ಇದೆ. ಈ ಥರ ಆಫರ್ ಇರಬೇಕು ನಿಮ್ಮ ಮೊಬೈಲಲ್ಲಿ. ಈ ಥರ ಇದ್ದರೆ ಮಾತ್ರ ಇದು ಅರ್ನಿಂಗ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ ನೋಡಿ, 80 ರೂಪೀಸ್ ಅಂತ ಇದೆ, ತಿರ್ಗಾ ಇನ್ನೊಂದು 80 ರೂಪೀಸ್ ಅಂತಲೇ ಇದೆ. ಇದು ನಮಗೆ ಪ್ರಾಫಿಟೇಬಲ್ ಆಗಿರುತ್ತೆ. ತಿರ್ಗಾ ಕೆಳಗಡೆ ನೋಡಿ 40 ಅಂತ ಸೇಮ್ ಇದೆ. ಏನಾದರೂ ಡಿಫ್ರೆಂಟ್ ಇತ್ತು ಅಂದರೆ ಒಂದು ಕಡೆ 40 ಇದು, ಒಂದು ಕಡೆ 20 ಇದು, ಒಂದು 40 ಇದು 200 ಆ ಥರ ಇತ್ತು ಅಂದರೆ ಮಾಡೋಕ್ಕಾಗಲ್ಲ. ತಿರ್ಗಾ ನಾನು ಜಿಮೇಲ್ನ ಚೇಂಜ್ ಮಾಡ್ಕೊಂಡು ಬೇರೆ ಜಿಮೇಲಲ್ಲೂ ನೋಡ್ತೀನಿ ಆಫರ್ಸ್ ಇದೆಯೋ ಇಲ್ಲ ಅಂತ. ಬೇರೆ ಜಿಮೇಲ್ ನೋಡಿ ನಾನು ಬೇರೆ ಜಿಮೇಲ್ ಲಾಗಿನ್ ಅದೇ ಮೇಲ್ಗಡೆ ನೋಟಿಫಿಕೇಷನ್ ಸಿಂಬಲ್ ಇದೆಯಲ್ಲ, ನೋಟಿಫಿಕೇಷನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಆಫರು ನೋಡಿ 20 ಅಂತ 20 ಅಂತ ಇದೆ, ಅದು ಬರಲ್ಲ ನೋಡಿ. ಕೆಳಗಡೆನೂ 40 ಅಂತ ಇರಬೇಕು, ಮೇಲ್ಗಡೆನೂ 40 ಅಂತ ಇರಬೇಕು. ಆ ಥರ ಆಫರ್ ಇದ್ದರೆ ಮಾತ್ರ ನೀವು ಅರ್ನಿಂಗ್ನ ಮಾಡ್ಕೋಬೋದು, ಇಲ್ಲಾಂದರೆ ಮಾಡ್ಕೊಳಕ್ಕಾಗಲ್ಲ. ಇವಾಗಲೇ ಸ್ಟಾರ್ಟಿಂಗ್ ಹೇಳ್ತಿದ್ದೀನಿ ನೋಡಿ. ನೆಕ್ಸ್ಟ್ ನಿಮ್ಮ ಕ್ರೋಮ್ನ ಓಪನ್ ಮಾಡಬೇಕಾಗುತ್ತೆ. ಕ್ರೋಮ್ ಓಪನ್ ಮಾಡಿಬಿಟ್ಟು ನಾನು ಈ ಥರ ಒಂದು ಲಿಂಕ್ ಸರ್ಚ್ ಮಾಡ್ತೀನಿ. ಈ ಲಿಂಕು ನೀವು ಸರ್ಚ್ ಮಾಡಬೇಕಾಗುತ್ತೆ. ನಿಮ್ಮ ಲಿಂಕ್ ಸರ್ಚ್ ಮಾಡೋಕ್ಕೆ ಬರಲಿಲ್ಲ ಅಂತ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮಿಂದ ಕಾಪಿ ಮಾಡ್ಕೊಂಬಂದ್ಬಿಟ್ಟು ಡೈರೆಕ್ಟಾಗಿ ಪೇಸ್ಟ್ ಮಾಡಿ ಸರ್ಚ್ ಮಾಡ್ಬೋದು. ಏನಂತ ಸರ್ಚ್ ಮಾಡಬೇಕಾಗುತ್ತೆ ಅಂದರೆ play.google.com ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಿಮ್ಮದು ಪ್ಲೇಸ್ಟೋರು ಕ್ರೋಮಲ್ಲಿ ಓಪನ್ ಆಗುತ್ತೆ. ನಿಮ್ದು ಯಾವ ಜಿಮೇಲ್ ಐ ಡಿಯಲ್ಲಿ ಆಫರ್ ಇರುತ್ತೆ ನೋಡಿ, ಆ ಜಿಮೇಲ್ ಐ ಡಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೋಡಿ ಮೇಲ್ಗಡೆ ಸಿಂಬಲ್ ಇದೆ, ಅದು ಮಾರ್ಕ್ ಮಾಡಿ ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೋಡಿ ಸ್ವಿಚ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಾಗಿರೋ ಎಲ್ಲ ಜಿಮೇಲ್ಗಳು ತೋರಿಸ್ತಾ ಹೋಗ್ತವೆ. ನಿಮ್ದು ಯಾವ ಜಿಮೇಲಲ್ಲಿ ಆಫರ್ ಇತ್ತಲ್ಲ ಆ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಬಿಟ್ಟು ಒಂದು ಅಪ್ಲಿಕೇಶನ್ ನೇಮ್ನ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಏನಂತ ಸರ್ಚ್ ಮಾಡಿ, GIGGLE ವಾಲ್ಸ್ ಅಂತ ಬರುತ್ತಲ್ಲ, ಅದನ್ನು ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿಬಿಟ್ಟು ನೋಡಿ ಅಪ್ಲಿಕೇಶನ್ ಲಿಂಕ್ ಈ ಥರ ಓಪನ್ ಆಗುತ್ತೆ. ಇದೆ ಫಸ್ಟ್ ಬರುತ್ತಲ್ಲ ಅಪ್ಲಿಕೇಶನ್, ಅದನ್ನು ಕ್ಲಿಕ್ ಮಾಡ್ತಿದ್ದು ಪ್ಲೇಸ್ಟೋರಿಗೆ ಏನಾದ್ರು ಹೋತಂದರೆ ಬ್ಯಾಕ್ ಬಂದು ತಿರುಗಿ ಕ್ರೋಮಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ. ಕ್ರೋಮಿಗೆ ಬಂದು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಇನ್ಸ್ಟಾಲ್ ಮೋರ್ ಡಿವೈಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದು ಈ ಥರ ಬರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಲವೊಂದು ಡಿವೈಸಲ್ಲಿ ವೆರಿಫಿಕೇಷನ್ ಕೇಳುತ್ತೆ, ಆಲ್ಮೋಸ್ಟ್ ಎಲ್ಲ ಡಿವೈಸಲ್ಲೂ ವೆರಿಫಿಕೇಷನ್ ಕೇಳುತ್ತೆ. ಸಿಂಪಲಾಗಿ ನಿಮ್ಮ ಜಿಮೇಲ್ ಐ ಡಿನ ನಿಮ್ಮದು ವೆರಿಫಿಕೇಷನ್ ಮಾಡಿಬಿಟ್ಟು ಬನ್ನಿ. ತಿರ್ಗಿ ಆಮೇಲೆ ಕ್ರೋಮಲ್ಲಿ ಇನ್ಸ್ಟಾಲ್ ಆನ್ ಮೋರ್ ಡಿವೈಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಮಾಡಿ ಆಮೇಲೆ ಹೋಯ್ತಾರೆ ಓಕೆ ಅಂತ ಆಪ್ಷನ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ನು ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿಲ್ಲ, ನೀವು ಇಲ್ಲೇ ಕ್ರೋಮಿಂದನೇ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಕಂಪಲ್ಸರಿ ಹೇಳ್ತೀನಿ, ಕ್ರೋಮಿಂದನೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇಲ್ಲ ಅನ್ಲಿಮಿಟೆಡ್ ಟ್ರಿಕ್ಕು ವರ್ಕ್ ಆಗೋಲ್ಲ. ನೋಡಿ ಗೈಸ್, ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಆಗಿದೆ ನನ್ನ ಮೊಬೈಲಲ್ಲಿ. ನೋಡಿ ಬ್ಯಾಕ್ ಬಂದು ತೋರಿಸ್ತೀನಿ ನೋಡಿ, ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಆಗಿದೆ. ಅಪ್ಲಿಕೇಶನ್ ಓಪನ್ ಮಾಡ್ತಿಲ್ಲ ಈ ಥರ ಬರುತ್ತೆ. ಏನಿಲ್ಲ, ಇದರಲ್ಲಿ ನೀವು ಸಿಂಪಲಾಗಿ ಒಂದು ಜಿಮೇಲಿಂದ ಸೈನ್ ಅಪ್ ಆಗುತ್ತೆ. ಹೆಂಗೆ ಸೈನ್ ಅಪ್ ಮಾಡಬೇಕು ಅಂದರೆ ಮೇಲ್ಗಡೆ ನೋಡಿ ಸೆಟ್ಟಿಂಗ್ ಐಕಾನ್ ಇದೆ. ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಿದ್ದೆ ಸೈನ್ ಇನ್ ವಿತ್ ಗೂಗಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಜಿಮೇಲ್ ಐ ಡಿಗೆ ಆಫರ್ ಇತ್ತಲ್ಲ ಆ ಜಿಮೇಲ್ ಐ ಡಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಮೇಲ್ ಐ ಡಿ ಸೆಲೆಕ್ಟ್ ಆಗ್ತದೆ, ಕಂಪ್ಲೀಟಾಗಿ ನಿಮ್ಮ ಸೈನ್ ಅಪ್ ಆಗುತ್ತೆ. ಆಮೇಲೆ ಕೆಳಗಡೆ ನೋಡಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನೋಡಿ ಲೇಟೆಸ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಈ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸಿ ಮೋರ್ ಅಂತಿದೆಯಲ್ಲ, ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಸಿಕ್ಕಾಪಟ್ಟೆ ಇಮೇಜ್ಗಳು ಎಲ್ಲ ಶೋ ಅಪ್ ಆಗ್ತಾ ವಿತ್ ಅಮೌಂಟು ಶೋ ಆಗುತ್ತೆ. ನೋಡಿ ಮೇಲ್ಗಡೆ ನೋಡಿ ಕ್ಯಾಶ್ ಬ್ಯಾಕ್ ಅವೈಲೇಬಲ್ ಅಂತಲೇ ಇರಬೇಕು. ಎಲ್ಲ ಫೋಟೋ ಯಾವ ಫೋಟೋ ಇದು ಮಾಡ್ತಿರ್ತೀರೋ ಕ್ಯಾಶ್ ಬ್ಯಾಕ್ ಅವೈಲೇಬಲ್ ಅಂತ ಇರೋ ಫೋಟೋನೇ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ 61 ರೂಪೀಸ್ ಇದೆ, ನೆಕ್ಸ್ಟ್ 85 ರೂಪೀಸ್ ಇದೆ. ನೋಡಿ ನಾನು 85 ರೂಪೀಸ್ ಇದೆ. ನೆಕ್ಸ್ಟು ತಿರ್ಗಾ ಇನ್ನೊಂದು 85 ರೂಪೀಸ್ ಇದೆ. ಇನ್ನು ಸಿಕ್ಕಾಪಟ್ಟೆ ಆಫರ್ಸ್ ಇದ್ದಾವೆ. ಯಾವ ರೀತಿ ಮಾಡೋದಂತ ಈ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ನಾನು 85 ರೂಪೀಸಿನ ಮೇಲೆ ಸೆಲೆಕ್ಟ್ ಮಾಡಿದೆ. 85 ಸೆಲೆಕ್ಟ್ ಮಾಡ್ಕೊಬಿಟ್ಟು ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಕೆಳಗಡೆ UPI ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ನಿಮ್ಮ ಬ್ಯಾಂಕಿಗೆ ಅಮೌಂಟ್ ತಗೊತೀರ ಅಂದರೆ ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿ, UPI ತಗೊತೀರ ಅಂದರೆ UPI ಸೆಲೆಕ್ಟ್ ಮಾಡಿ. ಮತ್ತು ಮೇಲ್ಗಡೆ ಒಂದು ಆಪ್ಷನ್ ಟಿಕ್ ಬಾಕ್ಸ್ ಇದೆ, ಅದನ್ನು ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಫೋನ್ ನಂಬರ್ ನಿಮ್ಮದು UPI ಅಷ್ಟೇ ಹಾಕಬೇಕಾಗುತ್ತೆ. ನಾನು ಫೋನ್ ನಂಬರ್ UPI ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಹಾಕಿರ್ತೀರಲ್ಲ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OTPನ ಎಂಟ್ರಿ ಮಾಡ್ತೀನಿ, ನಿಮ್ಮದು ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗುತ್ತೆ. ತಿರ್ಗಾ ನೀವು ಸೇವ್ ಕೊಟ್ಬಿಟ್ಟು ಬ್ಯಾಕ್ ಬರ್ರಿ.
ತಿರ್ಗಾ ಬೈ ನೌ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬೈ ನೌ ಮೇಲೆ ಬರುತ್ತೆ ನೋಡಿ. 70% ಕ್ಯಾಶ್ ಬ್ಯಾಕ್ ಅಂತ ಇದೆ ನೋಡಿ. 70 ರೂಪೀಸ್ ಕ್ಯಾಶ್ ಬ್ಯಾಕ್ ಅಂತ ಇದೆ. ಎಷ್ಟು ಬರುತ್ತೆ ನಿಮ್ಗೆ ಅಮೌಂಟು? 60 ರೂಪೀಸ್ ಬರುತ್ತೆ. 85 ರೂಪೀಸಿಂದ ಬೈ ಮಾಡಿದರೆ 60 ರೂಪೀಸ್ ಅಂತ ಬರುತ್ತೆ. ನಾನು 85 ರೂಪೀಸ್ ಇರೋದನ್ನ 5 ರೂಪೀಸ್ ಮಾಡೋಣ ಬನ್ನಿ. ಇವಾಗ ಆಫರ್ ಅಪ್ಲೈ ಮಾಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇನ್ನು 85 ರೂಪೀಸ್ ಅಂಬೋದೇ ಶೋ ಆಗ್ತಿದೆ. ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. 85 ರೂಪೀಸ್ ಅಂಬೋದನ್ನ 5 ರೂಪೀಸ್ ಮಾಡೋದಂತ ಹೆಂಗಂತ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮದು ಪ್ಲೇಸ್ಟೋರಿಗೆ ಹೋಗ್ಬೇಕಾಗುತ್ತೆ. ಯಾವ್ದು ಪ್ಲೇಸ್ಟೋರ್ ಇರ್ತಲ್ಲ, ಆಫರ್ ಇರ್ತಲ್ಲ, ಆ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೋಡಿ ತೋರಿಸ್ತೀನಿ. ಮೇಲೆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಜಿಮೇಲ್ ಯಾವ್ದು ಆಫರ್ ಇರುತ್ತೆ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದರೆ ಆಫರ್ ಅಂಬೋದು ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆತಂದರೆ ನಿಮಗೆ ಡಿಸ್ಕೌಂಟು ಸಿಗುತ್ತೆ ನೋಡಿ. ನಾನು ಅದು ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ತಿರ್ಗಿ ಇಲ್ಲಿ ಬ್ಯಾಕ್ ಬಂದು ತಿರ್ಗಿ ಇನ್ನೊಂದು ಸತಿ ಬೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಬೈ ನೌ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಅದು ಕೆಳಗಡೆ ಅಗ್ರಿ ಅಂತಿದೆ, ಅಗ್ರಿ ಸೆಲೆಕ್ಟ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಪ್ರೊಸೆಸಿಂಗ್ ಆಗ್ತಿದೆ ನೋಡಿ. 85 ರೂಪೀಸ್ ಇದ್ದಿದ್ದು ಡಿಸ್ಕೌಂಟ್ ಅಪ್ಲೈ ಆಗಿಬಿಟ್ಟು 5 ರೂಪೀಸ್ ಆಗಿದೆ. ನಿಮ್ಮ ಕಣ್ಣು ಮುಂದೆನೇ ಮಾಡಿ ತೋರಿಸ್ತಿದ್ದೀನಿ ನೋಡಿ. 85 ರೂಪೀಸ್ ಇರೋದೇನಾಗಿದೆ 5 ರೂಪೀಸ್ ಆಗಿದೆ. ಡಿಸ್ಕೌಂಟ್ ಅಪ್ಲೈ ಆಗಿದೆ. ನೀವೇನಿಲ್ಲ 5 ರೂಪೀಸ್ ಅಪ್ಲೈ ಮಾಡಿದರೆ ನಿಮಗೆ 5 ರೂಪೀಸ್ ಪೇ ಮಾಡಿದರೆ 60 ರೂಪೀಸ್ ಪ್ರಾಫಿಟ್ ಆಗುತ್ತೆ. ನಾನು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮೇನಿಲ್ಲ ನಿಮ್ಮ ಮೊಬೈಲಲ್ಲಿ ಒಂದು ವೆರಿಫಿಕೇಷನ್ ತಾಗುತ್ತೆ, ಏನಾದ್ರು ತಾಗುತ್ತೆ. ಆಮೇಲೆ ಪೇಮೆಂಟ್ 5 ರೂಪೀಸ್ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡ್ತೀನಿ ನಾನು ನೋಡಿ. ಗೈಸ್ ಬ್ಯಾಕ್ ಬರ್ತೀನಿ ಅಪ್ಲಿಕೇಶನ್ ಒಳಗಡೆ. ಪೇಮೆಂಟು ಸಕ್ಸಸ್ಫುಲ್, ಇನ್ಸ್ಟೆಂಟ್ ಪೇಮೆಂಟ್ ಸಕ್ಸಸ್ ಆಗುತ್ತೆ. ನೀವು ನೋಡ್ತೀರಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ನೋಡಿ. ಆಮೇಲೆ ಕೆಳಗಡೆ ನಾಟ್ ನೌ ಅಂತ ಇದೆಯಲ್ಲ, ನಾಟ್ ನೌ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನಿಮ್ದು ಏನು ಅದಾಗಿ ವಿಡಿಯೋ ಏನು ಬೈ ಮಾಡಿರ್ತೀರಲ್ಲ ಇಮೇಜು ಸಕ್ಸಸ್ಫುಲ್ಲಾಗಿ ಇಮೇಜ್ ಅಂಬೋದು ಬೈ ಆಗಿರುತ್ತೆ. ಮೇಲ್ಗಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತಿಲ್ಲ ಪರ್ಚೇಸ್ ಹಿಸ್ಟ್ರಿ ಅಂತ ಇರುತ್ತೆ. ಪರ್ಚೇಸ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪರ್ಚೇಸ್ ಮಾಡಿರೋದು ಶೋ ಆಗ್ತಿರುತ್ತೆ ನೋಡಿ. 59 ರೂಪೀಸ್ ಅಂತ ತೋರಿಸ್ತಿದೆ ಮತ್ತು ಅಲ್ಲಿ 85 ರೂಪೀಸ್. ನಿಮಗೆ ಏನಿದೆ 60 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ಪೆಂಡಿಂಗಲ್ಲಿದೆ. ನಿಮಗೆ ಪೆಂಡಿಂಗಲ್ಲಿರೋ ಅಮೌಂಟು ಏನಿಲ್ಲ ಅಂದರೂ 1 ವೀಕ್ ಒಳಗಡೆ ಬಂದೇ ಬರುತ್ತೆ ಅಮೌಂಟು. ಗ್ಯಾರಂಟಿ 100% ಟ್ರಸ್ಟೆಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ಪಕ್ಕಾ ಬಂದೇ ಬರುತ್ತೆ. ನೀವು ತಿರ್ಗಾ ನಿಮ್ಗೆ ಇನ್ನೂ ನನ್ನ ಪ್ಲೇಸ್ಟೋರಲ್ಲಿ ಭಾಳ ಆಫರ್ಸ್ ಇದ್ವು, ಎಲ್ಲ ಕ್ಲೈಮ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ಇನ್ನೊಂದು ನನ್ನ ಹತ್ರ 40 ರೂಪೀಸ್ ಕ್ಯಾಶ್ ಬ್ಯಾಕಿಂದಿತ್ತು, ಅದನ್ನು ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದೆ. ತಿರ್ಗಿ ಕೆಳಗಡೆ ಅಗ್ರಿ ಬಟನ್ ಇದೆಯಲ್ಲ, ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. 28 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಾನು ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದೆ 41 ರೂಪೀಸೇ ಶೋ ಆಗ್ತಿದೆ. ತಿರ್ಗಿ ನಾವು ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ತಿರ್ಗಾ ನಿಮ್ಮ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ತಿರ್ಗಿ ಆಫರ್ನ ಕ್ಲೈಮ್ ಮಾಡಬೇಕಾಗುತ್ತೆ ಗಾಯ್ಸ್. ನಾನು ನೋಡಿ ಪ್ಲೇಸ್ಟೋರಿಗೆ ಬಂದು ತಿರ್ಗಿ ಆಫರ್ನ ನೋಡ್ತೀನಿ ಎಲ್ಲಿದೆ. ಕೆಳಗಡೆ ನೋಡಿ 40 ರೂಪೀಸ್ ಅಂತ ಇದೆ. ಅದನ್ನ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ತು ಬ್ಯಾಕ್ ಬರ್ತೀನಿ ನೋಡಿ. ಬ್ಯಾಕ್ ಬಂದರೆ ಇಲ್ಲೂ ಬ್ಯಾಕ್ ಬರ್ಬೇಕಾದ್ರೆ ತಿರ್ಗಿ ಹೊಸ್ದಾಗಿ ಇದು ಮಾಡಬೇಕಾದ್ರೆ ತಿರ್ಗಿ ಬೈ ನೌ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಟಿಕ್ ಆಪ್ಷನ್ ಇದೆಯಲ್ಲ, ಟಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಏನಿದೆ 41 ರೂಪೀಸ್ ಇದ್ದಿದ್ದು ನೋಡಿ 1 ರೂಪೀಸ್ ಆಗಿದೆ ಗಾಯ್ಸ್ ನೋಡಿ. ನೀವೇನು 40 ರೂಪೀಸ್ ಪೇ ಮಾಡೋಂಗಿಲ್ಲ. ನೀವು 1 ರೂಪೀಸ್ ಪೇ ಮಾಡಿದರೆ ನಿಮಗೆ 28 ರೂಪೀಸ್ ಪ್ರಾಫಿಟ್ ಆಗುತ್ತೆ ನೋಡಿ. ಆಫರ್ ಅಪ್ಲೈಡ್ ಅಂತ ಬಂತು ಕೆಳಗಡೆ. ನೀವು ಬೈ ನೌ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೈ ಮಾಡಬೇಕಾಗುತ್ತೆ. ಬೈ ಅಂದರೆ ಪೇಮೆಂಟ್ ಮಾಡಬೇಕಾಗುತ್ತೆ. ನೀವೇನಿಲ್ಲ 1 ರೂಪೀಸ್ ಪೇಮೆಂಟ್ ಮಾಡಿದರೆ ಸಾಕು ನೋಡಿ. ನಾನು 1 ರೂಪೀಸ್ ಪೇಮೆಂಟ್ ಮಾಡೋಂಥ ರಿಕ್ವೆಸ್ಟ್ ನನ್ನ ಯು ಪಿ ಐ ಡಿಗೆ ಬಂದಿದೆ. ನಾನು ಯು ಪಿ ಐ ಡಿಯಿಂದ ನಾನು ಪೇಮೆಂಟ್ ಮಾಡ್ತಿದ್ದೀನಿ 1 ರೂಪೀಸು. ಇನ್ಸ್ಟೆಂಟು ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ. ಮತ್ತು ನಿಮಗೆ ವಿಡ್ರಾ ಮಾಡೋದು 1 ವೀಕಲ್ಲಿ ಪಕ್ಕಾ ಗ್ಯಾರಂಟಿ ಬಂದೇ ಬರುತ್ತೆ ನೋಡಿ. ಗೈಸ್ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ನಾನು ತಿರ್ಗಿ ಅಪ್ಲಿಕೇಶನ್ ಒಳಗಡೆ ಬ್ಯಾಕ್ ಬರ್ತೀನಿ ನೋಡಿ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ತಿರ್ಗಿ ಅಪ್ಲಿಕೇಶನ್ ಲೋಡಿಂಗ್ ಆಗ್ತಿದೆ ನೋಡಿ. ಕೆಳಗಡೆ ನೋಡಿ ಪೇಮೆಂಟ್ ಪರ್ಚೇಸ್ ಅಂತ ಬಂತು. ಆಮೇಲೆ ನೆಕ್ಸ್ಟು ನೋಡಿ ಅಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ನೋಡಿ. ಆಗಲೇ ಒಂದು 85 ರೂಪೀಸಿಂದು ಬೈ ಮಾಡಿದ್ದೆ. ತಿರ್ಗಿ ಒಂದು 41 ರೂಪೀಸಿಂದು 2 ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದ್ದೀನಿ. ತಿರ್ಗಾ ನೋಡಿ ಇನ್ನೊಂದು ಬೈ ಮಾಡಿದೆ, ವಿಡಿಯೋ ರೆಕಾರ್ಡ್ ಆಗಿಲ್ಲ. ಇನ್ನೊಂದು ಸೇಮ್ ಪ್ರೊಸೆಸ್ಸೇ ಮಾಡಿದ್ದೀನಿ ನೋಡಿ. ನಾನು ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನಿಮಗೆ ಹೇಳ್ತೀನಿ ನೋಡಿ. 49 ತಿರ್ಗಿ 49 ತಿರ್ಗಿ 28 ರೂಪೀಸ್ ಅಂಬೋದು ನನಗೆ ಪ್ರಾಫಿಟ್ ಆಗಿದೆ. ಟೋಟಲ್ ಎಷ್ಟು ಪ್ರಾಫಿಟ್ ಆಗಿದೆ ಅಂದರೆ 150 ರೂಪೀಸ್ ಅಂಬೋದು ನನಗೆ ಪ್ರಾಫಿಟ್ ಆಗಿದೆ. ಒಂದೇ ಒಂದು ಜಿಮೇಲಿಂದ ನನಗೆ 150 ರೂಪೀಸ್ ಪ್ರಾಫಿಟ್ ಆಗಿದೆ. ಅನ್ಲಿಮಿಟೆಡ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಅಪ್ಲಿಕೇಶನ್ ನಮ್ಮದು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ತಿರ್ಗಿ ಕ್ರೋಮಲ್ಲಿ ಹೋಗ್ಬಿಟ್ಟು ಇದು ಅಪ್ಲಿಕೇಶನ್ ಇರ್ತಲ್ಲ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಯಾವ ಅಪ್ಲಿಕೇಶನ್ನು ತಿರ್ಗಿ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಸ್ಟೆಪ್ ಹೇಳೋದು ಮತ್ತು ನೋಡಿ. ತಿರ್ಗಿ ಜಿಮೇಲ್ ಐ ಡಿನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಯಾವ ಜಿಮೇಲ್ ಐ ಡಿ ನ್ಯೂ ಜಿಮೇಲ್ ಐ ಡಿನ ಇಲ್ಲಿ ಇದು ಮಾಡಬೇಕಾಗುತ್ತೆ. ಜಿಮೇಲ್ ಐ ಡಿ ಸ್ವಿಚ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಜಿಮೇಲ್ ಐ ಡಿನ ಲಾಗಿನ್ ಮಾಡಬೇಕಾಗುತ್ತೆ. ಯಾವುದ್ರಲ್ಲಿ ಆಫರ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಿರ್ಗಿ ನಿಮ್ದು ಏನು ಅಪ್ಲಿಕೇಶನ್ ನೇಮ್ ಇರುತ್ತಲ್ಲ, ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಆ ಅಪ್ಲಿಕೇಶನ್ ನೇಮ್ನ ಸರ್ಚ್ ಮಾಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫಸ್ಟ್ ಕ್ಲಿಕ್ಕಲ್ಲೂ ಏನಾದ್ರು ಪ್ಲೇಸ್ಟೋರಿಗೆ ಹೋತಂದರೆ ಬ್ಯಾಕ್ ಬಂದುಬಿಟ್ಟು ತಿರ್ಗಿ ಕ್ರೋಮಿಂದನೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಿದೆ, ವೆಯ್ಟ್ ಮಾಡೋಣ ನೋಡಿ. ಈ ಥರ ಇನ್ಸ್ಟಾಲ್ ಅಂತ ಬರುತ್ತೆ. ನಿಮ್ದೇನು ಡಿವೈಸ್ ಇದೆಯಲ್ಲ, ಡಿವೈಸ್ ಮೇಲೆ
ಕೇಳುತ್ತೆ, ಡಿವೈಸ್ ಕೇಳ್ತಿದ್ದು ಈ ಥರ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ನಮ್ಮದು ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಿಲ್ಲ, ಏನು ಜಾಸ್ತಿ ಏನು ಸ್ಟೋರೇಜ್ ಇಲ್ಲ, ಕಮ್ಮಿ MB ಇದೆ, ಒಂದು ನಿಮಿಷದೊಳಗಡೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗ್ತಿದ್ದು ತಿರ್ಗಿ ಮೊಬೈಲ್ ಒಳಗಡೆ ಬ್ಯಾಕ್ ಬರ್ತೀನಿ ನೋಡಿ. ಅಪ್ಲಿಕೇಶನ್ ಇವಾಗ ಜಸ್ಟ್ ಬಂತು, ನಾನು ತಿರ್ಗಿ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಆಗಲೇ ಏನು ಮಾಡಿದ್ರೆ ಸೇಮ್ ಪ್ರೋಸೆಸ್ಸೇ ಮಾಡಬೇಕಾಗುತ್ತೆ ನೋಡಿ. ಅಪ್ಲಿಕೇಶನ್ ಓಪನ್ ಆಯಿತು, ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಜಿಮೇಲ್ ಐಡಿಯಿಂದ ಸೈನ್ ಅಪ್ ಆಗಬೇಕಾಗತ್ತೆ. ಯಾವ ಜಿಮೇಲ್ ಐಡಿ, ನ್ಯೂ ಜಿಮೇಲ್ ಐಡಿಯಿಂದ ಸೈನ್ ಅಪ್ ಆಗುತ್ತೆ. ಅದರಲ್ಲಿ ಯಾವ ಆಫರ್ಸ್ ಇರ್ತಾವಲ್ಲ ಆ ಜಿಮೇಲ್ ಐಡಿಯಿಂದನೇ ಸೈನ್ ಅಪ್ ಆಗಬೇಕಾಗತ್ತೆ. ನಾನು ಜಿಮೇಲ್ ಐಡಿಯಿಂದ ಸೈನ್ ಅಪ್ ಆದೆ ನೋಡಿ. ತಿರ್ಗಾ ಕೆಳಗಡೆ ನೋಡಿ ಲೇಟೆಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿ ಮೋರ್ ಅಂತ ಇದೆಯಲ್ಲ, ಸಿ ಮೋರ್ ಲೇಟೆಸ್ಟಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಫರ್ಸ್ ನಿಮ್ಮ ಹತ್ರ ಏನು 40 ರೂಪೀಸಿಂದ ಇದ್ದರೆ 41 ರೂಪೀಸ್ ಸೆಲೆಕ್ಟ್ ಮಾಡಿ, 80 ರೂಪೀಸಿಂತಂದರೆ 85 ರೂಪೀಸನ್ನ ಸೆಲೆಕ್ಟ್ ಮಾಡಿ. ಆಗಲೇ ಏನು ಮಾಡಿದರೆ ಸೇಮ್ ಸ್ಟೆಪ್ಪೇ, ಮೊಬೈಲ್ ನಂಬರ್ನ ಹಾಕಿ ಮತ್ತು UPI ಐಡಿನ ಹಾಕಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ವೆರಿಫಿಕೇಷನ್ನ ಮಾಡ್ಕೊಳ್ಳಿ. ವೆರಿಫೈ ಮಾಡ್ತಿದ್ದು ನೋಡಿ, ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಬೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಗೈಸ್ ನೋಡಿ. ಆಫರ್ನ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಫರ್ನ ನಾನು ಕ್ಲೈಮ್ ಮಾಡ್ಕೊತಿದ್ದೀನಿ. ಫಸ್ಟಿಗೆ ಕ್ಲೈಮ್ ಮಾಡ್ಕೊಬೋದು, ಇಲ್ಲಾಂದ್ರೆ ಆ ಪೇಮೆಂಟಿಗೆ ಹೋದ್ಮೇಲೆ ನಾನು ಕ್ಲೈಮ್ ಮಾಡ್ಕೊಬೋದು. ಬೈ ನೌ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಟಿಕ್ ಮಾರ್ಕ್ ಇದೆಯಲ್ಲ, ಟಿಕ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತೀನಿ ನೋಡಿ, ಪ್ರೊಸೆಸಿಂಗ್ ಆಗ್ತಿದೆ. ನಿಮಗೆ ಏನಿದೆ 40 ರೂಪೀಸ್ ಇದೆಯೋ ತಿರ್ಗಾ 1 ರೂಪೀಸ್ ಆಗಿದೆ. ತಿರ್ಗಾ ಬೈ ನೌ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು UPI ಏನರಿಂದ ಪೇಮೆಂಟ್ನ ಮಾಡಿ. ನಿಮ್ಮ ಪೇಮೆಂಟು ಸಕ್ಸಸ್ ಆಗ್ತಿಲ್ಲ, ನಿಮ್ದು ಯಾವ್ದು UPI ಐಡಿ ಸ್ಟಾರ್ಟಿಂಗ್ ಕೊಟ್ಟಿರ್ತೀರಲ್ಲ ಆ UPI ಐಡಿಗೆ ನಿಮಗೆ 1 ವೀಕ್ ಒಳಗಡೆ ನಿಮಗೆ ಅಮೌಂಟ್ ಅಂಬೋದು ಏನು ಎಷ್ಟು ಅಮೌಂಟ್ ನೀವು ಬಂದಿರ್ತಾರೆ ಬೋನಸ್ ಆಗಿ, ಅದು ಅಮೌಂಟ್ ಫುಲ್ ನಿಮಗೆ 1 ವೀಕ್ ಒಳಗಡೆ ಬರುತ್ತೆ ನೋಡಿ. ನಾನು ಪರ್ಚೇಸ್ ಸಕ್ಸಸ್ಫುಲ್ ಆಯ್ತು. ತಿರ್ಗಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪರ್ಚೇಸ್ ಹಿಸ್ಟ್ರಿ ತೋರಿಸ್ತೀನಿ ನೋಡಿ. ಪರ್ಚೇಸ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಇವಾಗ ತಿರ್ಗಿ ಇನ್ನೊಂದು ಅಕೌಂಟಲ್ಲಿ ಮಾಡಿದ್ದು. ಇದೇ ರೀತಿ ನೀವು ಅನ್ಲಿಮಿಟೆಡ್ ನಿಮ್ಮ ಹತ್ರ ಎಷ್ಟು ಜಿಮೇಲ್ ಇದೆಯೋ ಅಷ್ಟು ಜಿಮೇಲಲ್ಲೂ ನೀವು ಮಾಡ್ಕೋಬೋದು. ಮತ್ತು ಪ್ರತಿ ಸಲ ನೀವು UPI ಐಡಿಯಲ್ಲಿ ಹಾಕ್ಬೇಕಾದ್ರೆ UPI ಐಡಿನ ಚೇಂಜ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಒಳಗಡೆ UPI ಐಡಿ ಹಾಕ್ಬೇಕಾದ್ರೆ UPI ಐಡಿನ ಚೇಂಜ್ ಮಾಡಿ. ಓಕೆ ಗೈಸ್, ಬಾಯ್.